ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ನಿಮಗೆ ಇವತ್ತು ವರ್ಕ್ ಫ್ರಮ್ ಹೋಮ್ ಅಲ್ಲ ವಾಕಿಂಗ್ ಡ್ರೈವ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಇಲ್ಲಿ 500+ ವೇಕೆನ್ಸಿ ಇದೆ ಅಂತ ಹೇಳಿದ್ದಾರೆ. ಸೊ ಈ ಕಂಪ್ನಿ ಬಂದ್ಬಿಟ್ಟು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಕಾಂಡಿಯೆಂಟ್ ಅಂತ ಕಂಪ್ನಿ ಇದು ಬಿಗ್ MNC ಕಂಪ್ನಿಯವರು ವಾಕಿಂಗ್ ಡ್ರೈವ್ನ ಎಲ್ಡ್ ಮಾಡಿದ್ದಾರೆ. ಅಂತ ಅಂದರೆ ವಾಕಿಂಗ್ ಡ್ರೈವ್ ನಡೆಸ್ತಾ ಇದ್ದಾರೆ. ಈ ತಿಂಗಳು ಪೂರ್ತಿ ವಾಕಿಂಗ್ ಡ್ರೈವ್ ಇದೆ, ಆದರೆ ಎಕ್ಸೆಪ್ಟ್ ಸಾಟರ್ಡೆ ಸಂಡೇ ಅಂತ ಕೂಡ ಹೇಳಿದ್ದಾರೆ. ಸೊ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಏನೇ ಇನ್ಫಾರ್ಮೇಷನ್ ಕೊಟ್ಟರು ಇದು ಓನ್ಲಿ ಫಾರ್ ಎಜುಕೇಷನ್ ಪರ್ಪಸ್ ಆಗಿರುತ್ತೆ, ಮತ್ತು ಟ್ರಸ್ಟೇಬಲ್ ವೆರಿಫೈಡ್ ಜಾಬ್ ಅಪ್ಡೇಟ್ನ ನಾನು ಕೊಡ್ತಾ ಇರೋದು. ಸೊ ಬಿಫೋರ್ ಅಪ್ಲೈಯಿಂಗ್ ಎನಿ ಜಾಬ್ ನೀವು ಒಂದ್ಸಲ ನಿಮ್ಮದೇ ಆದ ವೆರಿಫಿಕೇಷನ್ ಮಾಡಿ ಕೂಡ ಜಾಬ್ಗೆ ಅಪ್ಲೈ ಮಾಡಿ. ರೆಕ್ರೂಟ್ಮೆಂಟ್ ಪ್ರೊಸೆಸಲ್ಲಿ ಯಾರು ನಿಮಗೆ ಅಮೌಂಟ್ ಕೇಳಿದ್ರೆ ಯಾರಿಗೂ ಕೂಡ ₹1 ಕೂಡ ಕೊಡಬೇಡಿ. ಸೊ ಈಗ ವಿಡಿಯೋದಲ್ಲಿ ಮುಂದೆ ಹೋಗಿ ಜಾಬ್ ಹೆಂಗೆ ಅಪ್ಲೈ ಮಾಡೋದು ಅದು ಹೆಂಗೆ ಅಂತ ಎಲ್ಲ ನೋಡೋಣ. ಸೊ ನೋಡ್ಬೋದಾ, ಇದು ಕಾಂಡಿಯೆಂಟ್ ಅಂತ ಅಂದರೆ ಇವ್ರದ್ದೇ ಅಫಿಷಿಯಲ್ ವೆಬ್ಸೈಟು. ಇಲ್ಲಿ ನೋಡಿ ಕೆಳಗಡೆ ಹೋಗೋಣ, ವಾಕ್ ಇನ್ ಡ್ರೈವ್ ಅಂತ ಕೂಡ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡೋಣ. ಸೊ ಇದು ಅಫಿಷಿಯಲ್ ವೆಬ್ಸೈಟ್, ಇದು ಕಾಂಡಿಯೆಂಟ್ ಅಂತ ನೋಡಿ. ಇಲ್ಲಿ ವಾಕ್ ಇನ್ ಡ್ರೈವ್ ಬ್ಯಾಂಗ್ಳೂರ್ ಇಂಡಿಯಾದಲ್ಲಿ ಅದು ರಿಜಿಸ್ಟರ್ ಆಗಬೇಕು. ಅದು ನಾನು ಲಾಸ್ಟಲ್ಲಿ ಹೇಳ್ತೀನಿ. ಇನ್ನು ಇವೆಂಟ್ ಡಿಸ್ಕ್ರಿಪ್ಷನ್ ಬಗ್ಗೆ ನೋಡೋದಾದ್ರೆ ಇಲ್ಲಿ ಇವೆಂಟ್ ಡಿಸ್ಕ್ರಿಪ್ಷನ್ ನೋಡೋಣ ಫಸ್ಟು. ಇಫ್ ಯು ಆರ್ ಲುಕ್ಕಿಂಗ್ ಟು ಜಾಯಿನ್ ದ ವರ್ಕ್ ಫೋರ್ಸ್ ಅಟ್ ಎನಿ ಆರ್ಗನೈಜೇಷನ್ ವೆರ್ ಯು ಕ್ಯಾನ್ ಮೇಕ್ ಎ ಡಿಫ್ರೆನ್ಸ್, ಗ್ರೋ, ಥ್ರೈವ್ ಅಂಡ್ ಯುವರ್ ಸೆಲ್ಫ್, ಕಾಂಟಿನೆಂಟ್ ಇಸ್ ದ ಬೆಸ್ಟ್ ಪ್ಲೇಸ್ ಫಾರ್ ಯು ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಸೊ ಇಲ್ಲಿ ನೋಡೋದಾದ್ರೆ ಯಾರ್ಯಾರಿಗೆ ಆಪರ್ಚುನಿಟಿ ಅಂದರೆ ಎಕ್ಸೈಟಿಂಗ್ ಆಪರ್ಚುನಿಟಿ ಫಾರ್ ಫ್ರೆಷರ್ಸ್ ಆ್ಯಂಡ್ ಪ್ರೊಫೆಷನಲ್ ವಿತ್ ಅಪ್ ಟು 2 years ಆಫ್ ಎಕ್ಸ್ಪೀರಿಯನ್ಸ್ ಇನ್ ವಾಯ್ಸ್ ಪ್ರೊಸೆಸ್ ಅಂತಂದರೆ ಇದು ವಾಯ್ಸ್ ಪ್ರೊಸೆಸ್ ಕಸ್ಟಮರ್ ಸಪೋರ್ಟ್ ಆಗಿರುತ್ತೆ. ವಾಯ್ಸ್ ಪ್ರೊಸೆಸ್ ಅಂತ ಅಂದರೆ ಈಗ ಕಸ್ಟಮರ್ಸನ್ನು ಕಾಲ್ ಮಾಡಿದ್ರೆ ನೀವು ರಿಸೀವ್ ಮಾಡಿ ಫೋನಲ್ಲಿ ಮಾತಾಡೋ ಅಂಥ ಕೆಲಸ ಆಗಿರುತ್ತೆ. ನಿಮ್ಗೆ ಏನಾರ ಫ್ರೆಷರ್ಸ್ ಮತ್ತು 0 to 2 years ಆಫ್ ಎಕ್ಸ್ಪೀರಿಯನ್ಸ್ ಇದೆ, ಈ ರೋಲ್ ನಿಮಗೆ ಅಪ್ಲಿಕೇಬಲ್ ಆಗುತ್ತೆ. ವಿ ಆರ್ ಸೀಕಿಂಗ್ ಕ್ಯಾಂಡಿಡೇಟ್ ವಿತ್ ಎಕ್ಸೆಪ್ಷನಲ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಹೂ ಆರ್ ಈಗರ್ ಟು ಜಾಯ್ನ್ ಅವರ್ ಎಕ್ಸ್ಪೆಂಡಿಂಗ್ ಟೀಮ್. ಯಾಕಂದರೆ ಗುಡ್ ಇಂಗ್ಲೀಷ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಬೇಕೇ ಬೇಕು, ಮ್ಯಾಂಡೇಟರಿ. ಸೊ ಗುಡ್ ಇಂಗ್ಲೀಷ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಇದ್ದರೆ ನೀವು ಅಟೆಂಡ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಇನ್ನು ವಾಕ್ ಇನ್ ಡ್ರೈವ್ ಬಗ್ಗೆ ನೋಡೋದಾದರೆ ನೋಡಿ, ವಾಕ್ ಇನ್ ಫಾರ್ ಇಂಟರ್ವ್ಯೂ ಫ್ರಮ್ March 3 ಸ್ಟಾರ್ಟ್ ಆಗಿ March 31 ಈ ತಿಂಗಳ ಪೂರ್ತಿ ಎಲ್ಲ ಇರುತ್ತೆ. ಸಾಟರ್ಡೆ ಸಂಡೇಸ್ ಇರಲ್ಲ ಅಂತ ಹೇಳಿದ್ದಾರೆ. ಇನ್ನು ಟೈಮ್ ಬಂದುಬಿಟ್ಟು ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆವರೆಗೂ ಇದು ವಾಕ್ ಇನ್ ಇಂಟರ್ವ್ಯೂ ನಡೆಸ್ತಿರ್ತಾರಂತೆ. ಲೊಕೇಶನ್ ಬಂದುಬಿಟ್ಟು ಇಲ್ಲಿ ನೋಡಿ, ಕಾಂಡಿಯೆಂಟ್ ಬಿಸ್ನೆಸ್ ಸರ್ವಿಸ್ ಇಂಡಿಯಾ LLP, ಯೂನಿಟ್ ಎ, ಲೆವೆಲ್ 1, ಅವಿಯೇಟರ್ ಬಿಲ್ಡಿಂಗ್, ITPB, ವೈಟ್ಫೀಲ್ಡ್, ಬ್ಯಾಂಗ್ಳೂರಲ್ಲೇನೆ ಇದು. ಸೊ ಕ್ವಾಲಿಫೈಡ್ ಕ್ಯಾಂಡಿಡೇಟ್ ವಿಲ್ possess an undergraduate or graduate degree in any field to work in voice process ಅಂತಾನೆ. ನೀವು 12th ಪಾಸ್ ಆಗಿ ನೀವೇನೋ ಯೂನಿವರ್ಸಿಟಿ ಅಡ್ಮಿಷನ್ ತಗೊಂಡಿದ್ರೆ ಇಲ್ಲ 12th ಪಾಸ್ ಆಗಿರೋ ಅಷ್ಟೇ, ಡಿಗ್ರಿ ಕಂಪ್ಲೀಟ್ ಆಗಿರೋ ಅಷ್ಟೇ, ನೀವು BA BCom BSc ಯಾರು ಬೇಕಾದ್ರೂ ಈ ರೋಲ್ಗೆ ಅಪ್ಲೈ ಮಾಡ್ಬೋದು. ಯು ಶುಡ್ ಹ್ಯಾವ್ ಇಂಗ್ಲೀಷ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಅಷ್ಟೇ ಬೇಕಾಗಿರೋದು. ಮತ್ತು ನೈಟ್ ಶಿಫ್ಟು ಇರುತ್ತೆ. ಸೊ ನೈಟ್ ಶಿಫ್ಟಲ್ಲಿ ವರ್ಕ್ ಮಾಡೋಕ್ಕೆ ರೆಡಿ ಇರಬೇಕಂತ ಕೂಡ ಹೇಳಿದ್ದಾರೆ. ಇನ್ನು ಆಲ್ರೆಡಿ ಟೈಮಿಂಗ್ಸ್ ಬಗ್ಗೆ ನಾನೆಲ್ಲ ಹೇಳಿದ್ದೀನಿ. ಸೊ ಇನ್ನು ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಹೋದರೆ ಯಾವ್ಯಾವ ರೋಲ್ಗೆ ಅಂತ ಹೇಳಿದ್ದಾರೆ. ಇಲ್ಲಿ ಓಪನ್ ರೋಲ್ ಕೊಟ್ಟಿದ್ದಾರೆ ನೋಡಿ, ಕಸ್ಟಮರ್ ಎಕ್ಸ್ಪೀರಿಯನ್ಸ್ ಅಸೋಸಿಯೇಟ್ 2 ಇನ್ ಬ್ಯಾಂಗ್ಳೂರ್, ಕರ್ನಾಟಕ, ಇಂಡಿಯಾ. ಕಸ್ಟಮರ್ ಸರ್ವಿಸ್ ಆ್ಯಂಡ್ ಟ್ರಾನ್ಸಾಕ್ಷನ್ ಪ್ರೊಸೆಸರ್ ಕಾಂಡಿಯೆಂಟ್, ಇವೆರಡು ರೋಲ್ಗೆ ಇವರು ಹೈಯರ್ ಮಾಡ್ತಾ ಇರೋದು. ವಿ ಇನ್ವೈಟ್ ಇಂಟ್ರೆಸ್ಟೆಡ್ ಇಂಡಿವಿಜುವಲ್ ಟು ಅಟೆಂಡ್ ದ ವಾಕ್ ಇನ್ ಡ್ರೈವ್ ಫಾರ್ ದ ಓಪನ್ ರೋಲ್ಸ್. ವಿ ಎಂಕರೇಜ್ ಯು ಟು ರಿಜಿಸ್ಟರ್ ಫಾರ್ ದ ಇವೆಂಟ್ ಟು ಸೇವ್ ಟೈಮ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ರಿಜಿಸ್ಟರ್ ಹೆಂಗೆ ಅಪ್ಲೈ ಮಾಡೋದು ಹೇಳ್ತೀನಿ ಲಾಸ್ಟಲ್ಲಿ. ಬೈ ಅಪ್ಲೈಯಿಂಗ್ ಇನ್ ಅಡ್ವಾನ್ಸ್ ಯು ಕ್ಯಾನ್ ಸ್ಟ್ರೀಮ್ಲೈನ್ ದ ಅಪ್ಲಿಕೇಶನ್ ಪ್ರೋಸೆಸ್ ಆ್ಯಂಡ್ ಎನ್ಶ್ಯೂರ್ ಯುವರ್ ಇನ್ಫಾರ್ಮೇಷನ್ ಇಸ್ ರೆಡಿಲಿ ಅವೈಲೇಬಲ್. ಅಂತಂದರೆ ನೀವು ಹೋಗಿ ಎಲ್ಲ ವಾಕಿನ್ ಕೊಡೋಕ್ಕೂ ಮುಂಚೆ ರಿಜಿಸ್ಟರ್ ಮಾಡಿಬಿಟ್ಟು ಹೋಗಿ ಅಂತ ಕೂಡ ಹೇಳಿದ್ದಾರೆ. ಸೊ ವಿ ಲುಕ್ ಫಾರ್ವರ್ಡ್ ಟು ಮೀಟಿಂಗ್ ಯು ಅಟ್ ವಾಕ್ ಇನ್ ಡ್ರೈವ್ ಇವೆಂಟ್ ಡಿಸ್ಕಷನ್ ಹೌ ಯು ಕ್ಯಾನ್ ಕಾಂಟ್ರಿಬ್ಯೂಟ್ ಟು ಸಕ್ಸಸ್ ಅಂತ ಕೂಡ ಹೇಳಿದ್ದಾರೆ. ಸೊ ಈಗ ನೀವು ಬೇಕಾದರೆ ಇಲ್ಲಿ ಓಪನ್ ರೋಲ್ಸ್ಗೆ ಹೋಗ್ಬಿಟ್ಟು ಇಲ್ಲಿ ಬೇಕಾದರೂ ಅಪ್ಲೈ ಮಾಡ್ಕೋಬೋದು, ಅಂದರೆ ಬೆಸ್ಟ್ ಆಪ್ಷನು. ಹೆಂಗೆ ರಿಜಿಸ್ಟರ್ ಆಗೋದು ಅಂತ ಅಂದರೆ ಇಲ್ಲಿ ರಿಜಿಸ್ಟರ್ ನೌ ಅಂತ ಇದೆ ನೋಡಿ, ಇಲ್ಲಿ ರಿಜಿಸ್ಟರ್ ನೌ ಕೊಟ್ಬಿಟ್ಟು ಇಲ್ಲಿ ನಮ್ಮದು ಫಸ್ಟ್ ನೇಮು, ಲಾಸ್ಟ್ ನೇಮು ಮ್ಯಾಂಡೇಟರಿ ಇದೆ, ಇಮೇಲ್ ಅಡ್ರೆಸ್ಸು, ಫೋನ್ ನಂಬರು ಮತ್ತು ಹೈಯೆಸ್ಟ್ ಎಜುಕೇಷನ್ ಕ್ವಾಲಿಫಿಕೇಷನ್ ಏನೇನು ಅಂತ ಹಾಕ್ಬಿಟ್ಟು ಇದೆಲ್ಲ ಅಕ್ಸೆಪ್ಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸಬ್ಮಿಟ್ ಕೊಡಬೇಕಾಗಿರುತ್ತೆ. ಸೊ ಸಬ್ಮಿಟ್ ಆದಮೇಲೆ ಇದು ನೀವೇನಾದ್ರು ವಾಕಿನ್ನ ಅಟೆಂಡ್ ಮಾಡೋಕ್ಕೆ ಹೋದರೆ ಇದು ಪ್ರಿಂಟೌಟು ಅಂತಂದರೆ ಅಪ್ಲೈ ಮಾಡಿರೋದು ಮೇಲ್ ಕೂಡ ಬರುತ್ತೆ, ಅದಕ್ಕೆ ಅದ್ರ ಪ್ರಿಂಟೌಟು. ಆಮೇಲೆ ನಿಮ್ಮದು ರೆಸ್ಯೂಮೆ ಕಾಪಿ ಮತ್ತು ಒಂದು ಆಧಾರ್ ಕಾರ್ಡು ಮತ್ತು ಪಾನ್ ಕಾರ್ಡ್ನ ತೊಗೊಂಡೋಗಿ ಇಂಟರ್ವ್ಯೂನ ಅಟೆಂಡ್ ಮಾಡಿ. 31 ಮಾರ್ಚ್ವರೆಗೂ ಇಂಟರ್ವ್ಯೂ ಇರುತ್ತೆ. ಸೊ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಮತ್ತು ಯಾರ್ಯಾರು ಎಲಿಜಿಬಲ್ ಇದ್ದೀರಾ, ಇದೊಂದು ಗುಡ್ ಆಪರ್ಚುನಿಟಿ ಆ್ಯಕ್ಚುಲಿ ನಿಮಗೆಲ್ಲ. ಸೊ ಇಂಟ್ರೆಸ್ಟ್ ಇರೋರೆಲ್ಲ ಅಪ್ಲೈ ಮಾಡಿ ಮತ್ತು ನೀಡಿರೋರಿಗೂ ಶೇರ್ ಮಾಡಿ. ಸೊ ಮುಂದಿನ ವೀಡಿಯೋದಲ್ಲಿ ಮತ್ತೆ ಜಾಬ್ ಅಪ್ಡೇಟ್ ಒಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಹ್ಯಾವ್ ಎ ನೈಸ್ ಡೇ. ಬಾಯ್, ಥ್ಯಾಂಕ್ ಯು.